ನನಗೂ ಫ್ರೀ ಇದು ಬಿಟ್ಟು ಏನಾರು ಭಾಷಣ ಮಾಡ್ತಾರೆ ನೋಡ್ರು ಹೇಳಪ್ಪ ಅವ್ರು. ನಮ್ಮ ದೇಶ ಆಳ್ಲಿಕ್ಕೆ ರಾಹುಲ್ ಗಾಂಧಿ ಸಮರ್ಥದಾನ ನಮ್ಮ ರಾಹುಲ್ ಗಾಂಧಿನ ಆರಿಸ್ತಂದ್ರ ಬಟಾಟಿಯಿಂದ ಬಂಗಾರ ತೆಗಿತೀವಿ. ಯಾಕಂದ್ರೆ ರಾಹುಲ್ ಗಾಂಧಿ ಹೇಳಾನ यहाँ से आलू डालने का यहाँ से सोना निकलता ಮತ್ತಾದ್ರೆ 50 ವರ್ಷದಕ್ಕೆ ಬಡತನ ಹೋಗ್ಲಿಲ್ಲ ಯಾಕಪ್ಪ ರಾಹುಲ ಕರಿಮಣಿ ಮಾಲೀಕ ಕರಿಮಣ್ಣಿನೇ ಹಾಕೊಂಡಲ್ಲ ಯಾರಿಗೂ ಹಾಕಿಲ್ಲ. ಅದೇನಂತಾರಲ್ಲ ಉಂಡು ಉಪವಾಸ ಬಳಸಿ ಬ್ರಹ್ಮಚಾರಿ ಅಂತ ತಿಳಿರಿ ಬೇಕು. ಮೆದುಳಿನ ಜಾಗದಾಗ ತೊಡೆಗಿದ್ರು ಯಾರೇನು ಮಾಡ ಅವ ಏನ್ ಮಾತಾಡ್ತಾನೋ ಏನೋ. ಮೊನ್ನೆ ರಾಣಿಬೆನ್ನೂರು ಕಡೆ ಬಂದಿದ್ರಂತ ಕಡೆ ಅವರು ಇವೆಲ್ಲ ಹುಚ್ಚುಗಳದಾವಲ್ಲಿ ದಿನೇಶ್ ಗುಂಡೂರಾವ ಈ ಡಿ.ಕೆ. ಶಿವಕುಮಾರ ಮೆಣಸಿನ್ಕಾಯಿ ತೋರಿಸ್ರಂತ. ಇದು ಹಸಿ ಮೆಣಸಿನ್ಕಾಯಿ, ಇದು ಕೆಂಪು ಮೆಣಸಿನ್ಕಾಯಿ. ಇದಕ್ಕೇನು ರೇಟ್ ಅಂತ ಇದು 25 ರೂಪಾಯಿ ಕಿಲೋ, ಇದು 250 ರೂಪಾಯಿ ಕಿಲೋ. ಮತ್ತೆಲ್ಲ ಕೆಂಪು ಮೆಣಸಿನ್ಕಾಯಿ ಹಾಕಿ ಬೀಳೋದಿಲ್ಲ, ಇದನ್ನ ಹಾಕಿ ಬೀಳೋದಿಲ್ಲ ಅಂತ ಇಂಥವನ್ಕಾಯಿ ಕೊಟ್ಟು ಬಿಡ್ತೀರ ಪ್ರಧಾನಮಂತ್ರಿ 5 ಕಿಲೋ ಅಕ್ಕಿಗೆ. ಆ 5 ಕಿಲೋ ಅಕ್ಕಿನ ಯಾರು ಕೊಟ್ಟಾರ? ನಮ್ಮದೇ ಅಕ್ಕಿ ಮಾರ ನರೇಂದ್ರ ಮೋದಿ ಅವರು ಕೊಟ್ಟ ಅಕ್ಕಿನೇ. 220 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಮಾಡಿ ಹೇಳ್ರಿ. ನಿಮ್ ಕಡೆ ಯಾರ ಕಡೆ ₹1 ತಗೊಂಡಾರ? ಅದೇ ವ್ಯಾಕ್ಸಿನೇಷನ್ ಅಮೇರಿಕಾದಾಗ 50,000 ರೂಪಾಯಿ ಇದ್ರಿ, ರಷ್ಯಾದಾಗ 1.5 ಲಕ್ಷ ರೂಪಾಯಿ, ಇಂಗ್ಲೆಂಡ್ನಾಗ 35,000 ರೂಪಾಯಿ. ಕಾಂಗ್ರೆಸ್ನವ್ರು ಏನ್ ಹೇಳಿದ್ರ ಅವಾಗ? ಇದು ನರೇಂದ್ರ ಮೋದಿ ವ್ಯಾಕ್ಸಿನ್ ಐತಿ, ಯಾರು ಹಾಕೋಬ್ಯಾಡ್ರಿ, ನಿಮ್ಮ ಗಂಡಸ್ತರ ಹೋಗ್ತದ, ನಿಮ್ಗ ಮಕ್ಕಳ ಆಗೋದಿಲ್ಲ. ಹಂಗಾದ್ರೆ ಈಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹಾಕೊಂಡಲ್ಲ ರಾತ್ರಿ ಹೋಗಿ ಏನಾರ ಎಷ್ಟು ನೀಚ ಬುದ್ಧಿ ಅದ ಇದು ವಿಚಾರ ಮಾಡಿ. ಜನರು ವ್ಯಾಕ್ಸಿನೇಷನ್ ಹಾಕೋಬಾರ್ದು, ಸಾಯ್ಬೇಕು, ಸರಣಿ ಸಾವಾಗ್ಬೇಕು. ಹಿಂದಕ್ಕೆ ಪ್ಲೇಗ್ ಅಂತ ಬಂದಿರ್ತದ. ನಮ್ಮ ಹಿರಿಯರು ನಮ್ಮ ಅಪ್ಪರು ಹೇಳ್ತಿದ್ರು, ಒಂದ್ ಮನ್ಯಾಗ ಸತ್ತಾರ ಅಂದ್ರ ಅದನ್ನ ಒಯ್ದು ಗೋರ್ಯಾಗ ಹಿಂಗ ಅಡ್ಡಿದ್ ಮುಚ್ತಿದಿಲ್ಲತ್ತವ, ಹಿಂಗ ಇಟ್ಟು ಬರೋದ್ರಾಗ ಮತ್ತೊಂದು ಹೆಣ ರೆಡಿ ಆಗ್ತಿದ್ದ. ಅವಾಗ 20 ವರ್ಷದ ನಂತರ ಭಾರತಕ್ಕೆ ವ್ಯಾಕ್ಸಿನೇಷನ್ ಬಂತು. ಬಂಧುಗಳೇ, ನರೇಂದ್ರ ಮೋದಿ ಅವರ ಸತತ ಪ್ರಯತ್ನದಿಂದ ಇವತ್ತು 220 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಕೊಟ್ಟರು. 10 ಕಿಲೋ ಅಕ್ಕಿ ಕೊಟ್ಟಿದ್ರು ಅವಾಗ. ಯಾಕಂದ್ರೆ ಎಲ್ಲಾರು ಜನ ಮನೆಗೆ ಕುಡಿರ್ಬೇಕಾಗಿತ್ತು. ಎಷ್ಟು ಯೋಜನೆಗಳು ಬಂದು ಇವತ್ತು. ಆಯುಷ್ಮಾನ್ ಭಾರತ, ನಿಮ್ಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಟ್ಟರು. ಹಲೋ